ರೈಟ್. ಇನ್ನು ಮತ್ತೆ ವಾಪಸ್ಸು ಬೆಂಗಳೂರು ವಿಚಾರಕ್ಕೆ ಬರೋದಾದರೆ ಬೆಂಗಳೂರಿನ ಪಬ್ಗಳೆಲ್ಲವೂ ಕೂಡ ಈಗ ಝಗಮಗ ಅಂತ ಜನರನ್ನು ಆಕರ್ಷಣೆ ಮಾಡೋದಕ್ಕೆ, ಜನರನ್ನು ಕಿಕ್ಕೇರಿಸೋದಕ್ಕೆ ಬೆಂಗಳೂರು ಸಜ್ಜಾಗಿದೆ. ಬೆಂಗಳೂರಿನ ಹಾಟ್ಸ್ಪಾಟ್ಗಳಲ್ಲಿ ಪಬ್ಗಳೆಲ್ಲ ಹೌಸ್ಫುಲ್. ಪಬ್ಗಳಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಿದ್ಧತೆ ಜೋರಾಗಿದೆ. ಟಫ್ ರೂಲ್ಸ್ ಮಧ್ಯೆ ನ್ಯೂ ಇಯರ್ ವೆಲ್ಕಮ್ಗೆ ಜನ ರೆಡಿ ಆಗ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಎಲ್ಲ ಪಬ್ಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಸಹಜ. ಅದರಲ್ಲೂ ಪೇರ್ ಹೋಗ್ತಾರೆ, ಯಾವಾಗಲೂ ಕೂಡ ಕಪಲ್ ಹೋಗ್ತಾರೆ. ಹೋಗಿ 12 ಗಂಟೆ ಸಂದರ್ಭದಲ್ಲಿ ಸೆಲೆಬ್ರೇಟ್ ಮಾಡಿ 1 ಗಂಟೆ ತನಕ ಇದ್ದು ಅಲ್ಲಿಂದ ಹೊರಡ್ತಕ್ಕಂಥದ್ದು. ಇದಕ್ಕೋಸ್ಕರ ಈಗಾಗಲೇ ಟೇಬಲ್ ಬುಕ್ಕಿಂಗ್ಸ್ ಎಲ್ಲ ಆಲ್ರೆಡಿ ಮುಗಿದೋಗಿದೆ. ನಿಮಗೆ MG ರೋಡ್, ಬ್ರಿಗೇಡ್ ರೋಡ್ ಮತ್ತು ಕೋರಮಂಗಲ ಈ ಭಾಗದಲ್ಲಿ ಬರ್ತಕ್ಕಂಥ ಪಬ್ಗಳು ಎಲ್ಲ ಟಿಕೆಟ್ಸು ಸೋಲ್ಡ್ ಔಟ್. ಆಮೇಲೆ ಅಲ್ಲಿ ಆ ಲಕ್ಸುರಿ ಕೂಡ ಹಾಗೇ ಇದೆ. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ಪಬ್ಗಳ ವಿಚಾರಕ್ಕೆ ಬರೋದಾದರೆ ಜನರನ್ನು ಆಕರ್ಷಣೆ ಮಾಡೋದಕ್ಕೆ ಅವರು ನಾನಾ ರೀತಿ ಕಸರತ್ತು ಮಾಡಿರ್ತಾರೆ. ಬಿಡಿ, ಜನರು ಕೂಡ ಅಷ್ಟೇ, ಪಬ್ಗಳು ಅಂದರೆ ಮುಗಿ ಬೀಳ್ತಾರೆ. ಸೊ ಹೇಗೆ ಅಲ್ಲಿ ವ್ಯವಸ್ಥೆ ಅಂತ? ಅರವಿಂದ್, ಬೆಂಗಳೂರಿನ ಪಾರ್ಟಿ ಹಾಟ್ಸ್ಪಾಟ್ಗಳು, ಅದರಲ್ಲೂ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ರೋಡ್ಗಳನ್ನ ಪಬ್ಗಳಂತೂ ಎಲ್ಲವೂ ಕೂಡ ಹೌಸ್ಫುಲ್ ಆಗಿರುತ್ತೆ. ಅದು ಪ್ರತಿ ವರ್ಷ. ಸೊ ಈ ಬಾರಿಯೂ ಕೂಡ ಅದೇ ರೀತಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಹೌಸ್ಫುಲ್ ಆಗಿರುತ್ತೆ. ಸೊ ಈಗಾಗಲೇ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಕಲರ್ಫುಲ್ ಆಗಿ ಪಬ್ಗಳು ರೆಡಿ ಆಗ್ತಾ ಇದೆ. ಅದರಲ್ಲೂ ಎಲ್ಲ ಪಬ್ಗಳು ಕಾಂಪಿಟಿಷನ್ಗೆ ಬಿದ್ದು ಒಂದೊಂದು ರೀತಿಯ ಆಫರ್ಗಳನ್ನು ಕೊಟ್ಟು ಗ್ರಾಹಕರನ್ನ ಸೆಳೀತಾ ಇದೆ. ಬಟ್ ಈ ಬಾರಿ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ಗಳನ್ನು ಖುದ್ದು ಪೊಲೀಸ್ ಆಯುಕ್ತರು ಸಭೆ ಕರೆದು ಮಾಡಿದ್ದಾರೆ. ಪಬ್ ಮಾಲೀಕರು, ರೆಸ್ಟೋರೆಂಟ್ ಮಾಲೀಕರು, ಬಾರ್ ಮಾಲೀಕರು ಎಲ್ಲರನ್ನ ಸಭೆ ಕರೆದಿದ್ದಾರೆ. ಅಷ್ಟೇ ಅಲ್ಲ, ಬೌನ್ಸರ್ಸ್ಗಳ ಜೊತೆಗೆ ಪ್ರತ್ಯೇಕವಾಗಿರುವಂತಹ ಸಭೆ ಕೂಡ ನಡೆಸಿದ್ದಾರೆ. ಯಾವ ರೀತಿ ಗ್ರಾಹಕರನ್ನ ನೋಡ್ಕೊಳ್ಬೇಕು ಆ ವಿಚಾರದಲ್ಲಿ, ಭದ್ರತಾ ವಿಚಾರದಲ್ಲಿ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇನ್ನು ರಸ್ತೆ ಬದಿಯಲ್ಲಿ ಮಾತ್ರ ಅಲ್ಲ ಅರವಿಂದ್, ಕ್ಯಾಮ್ರಾಗಳು ಪ್ರತಿ ಟೇಬಲ್ ಕಣ್ಗಾವಲಾಗೋದಕ್ಕೆ ಎಲ್ಲ ಪಬ್ಗಳಲ್ಲೂ ಕೂಡ ಕ್ಲಿಯರ್ ಆಗಿರುವಂತಹ ಇನ್ಸ್ಟ್ರಕ್ಷನ್ ಹೋಗಿದೆ. CCTVಯ ಕಣ್ಗಾವಲು ಇರಲೇಬೇಕು ಅಂತ. ಸೊ ಹಾಗಾಗಿ ಪ್ರತಿ ಟೇಬಲ್ಗಳ ಮೇಲೂ ಕೂಡ CCTVಯ ಕಣ್ಗಾವಲು ಪಬ್ಗಳಲ್ಲಿ ಇರುತ್ತೆ. ಹಾಗಾಗಿ ಎಲ್ಲ ಅರೇಂಜ್ಮೆಂಟ್ಗಳನ್ನು ಮಾಡಿದ್ದಾರೆ. ಎಸ್ಪೆಷಲಿ ಫೈರ್ ಸೇಫ್ಟಿ ವಿಚಾರದಲ್ಲೂ ಕೂಡ ಕ್ಲಿಯರ್ ಆಗಿರುವಂತಹ ಇನ್ಸ್ಟ್ರಕ್ಷನ್ ಇದೆ. ಸೊ ಹಾಗಾಗಿ ಅಗ್ನಿ ಸುರಕ್ಷಿತ ಆ ಒಂದು ಬಗ್ಗೆಯೂ ಕೂಡ ಗಮನವನ್ನು ಹರಿಸೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಅದರ ಜೊತೆಗೆ ಬೌನ್ಸರ್ಸ್ಗಳು ಬರುವಂತಹ ಗ್ರಾಹಕರ ಜೊತೆಗೆ ಯಾವ ರೀತಿ ವರ್ತನೆಯನ್ನು ಮಾಡಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕುಡಿದ ಮತ್ತಲ್ಲಿ ಏನೋ ಒಂದು ಮಾಡ್ತಾರೆ, ಬೌನ್ಸರ್ಸ್ಗಳು ಕೈ ಮಿಲಾಯಿಸುವ ಹಂತಕ್ಕೆ ಹೋಗುತ್ತೆ. ಸೊ ಹಾಗಾಗಿ ಯಾವ ರೀತಿ ವ್ಯವಹರಿಸಬೇಕು ಅನ್ನುವಂತಹ ವಿಚಾರದಲ್ಲೂ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬೌನ್ಸರ್ಸ್ಗಳ ಹೆಚ್ಚುವರಿ ನೇಮಕ, ಸೊ ಜೊತೆಗೆ ಸಾರ್ವಜನಿಕರ ಜೊತೆಗೆ ಯಾವ ರೀತಿ, ಜೊತೆಗೆ ಎಂಟ್ರಿ ಮತ್ತೆ ಎಕ್ಸಿಟ್ ಪಾಯಿಂಟ್ಗಳು ಯಾವ ರೀತಿ ಇರಬೇಕು ಪಬ್ಗಳಲ್ಲಿ, ಅದರ ಬಗ್ಗೆಯೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಈಗಾಗಲೇ ಒಂದು ರೌಂಡ್ ಎಲ್ಲ ಪಬ್ಗಳ ಮೇಲ್ವಿಚಾರಕರು ಯಾರಿದ್ದಾರೆ ಅವರು ಎಲ್ಲ ಸಿಬ್ಬಂದಿಗಳ ಜೊತೆಗೂ ಸಭೆಯನ್ನು ಮಾಡಿ ಕ್ಲಿಯರ್ ಆಗಿರುವಂತಹ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಬರುವಂತಹ ಗ್ರಾಹಕರು ಎಕ್ಸಿಟ್ ಎಲ್ಲ ಆಗಬೇಕು, ಅವರಿಗೆ ಯಾವ ರೀತಿ ಸೇಫ್ಟಿ, ಎಸ್ಪೆಷಲಿ ಮಹಿಳೆಯರು ಹೆಚ್ಚಾಗಿ ಬರ್ತಾರೆ ಪಬ್ಗಳಿಗೆ, ಕಪಲ್ಸ್ ಬರ್ತಾರೆ, ಅವರಿಗೆ ಭದ್ರತೆಯ ವಿಚಾರದಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗಿರುವಂತಹ ಇನ್ಸ್ಟ್ರಕ್ಷನ್ಸ್ ಹೋಗಿದೆ. ಸೊ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೊ ಇದು ಎಂಟ್ರಿ ಭಾಗದಲ್ಲಿ ಅಂದರೆ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳು ಯಾವ ರೀತಿ ಇರುತ್ತೆ. ಜೊತೆಗೆ ಇಲ್ಲಿ ತುಂಬ ಡ್ರಿಂಕ್ ಆ್ಯಂಡ್ ಡ್ರೈವ್ ಈಗಾಗಲೇ ಬ್ಯಾನನ್ನು ಮಾಡಲಾಗಿದೆ. ಹಾಗಾಗಿ ಪಬ್ಗಳಿಂದಲೇ ಕೆಲವೊಂದು ಈಗಾಗಲೇ ಪೊಲೀಸರು ಕೂಡ ಓಲಾ ಉಬರ್ ಕಂಪನಿಗಳ ಜೊತೆಗೆ ಟೈಅಪ್ ಮಾಡ್ಕೊಂಡಿರೋದ್ರಿಂದ ಕ್ಯಾಬ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಪಬ್ಗಳಲ್ಲೂ ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಬೆಂಗಳೂರಿನ ಪಾರ್ಟಿ ಹಾಟ್ಸ್ಪಾಟ್ಗಳ ಪಬ್ಗಳಂತೂ ಕಂಪ್ಲೀಟ್ ಆಗಿ ಹೌಸ್ಫುಲ್ ಆಗಿದೆ. ಎಲ್ಲ ಟೇಬಲ್ಗಳು ಬುಕ್ಕಿಂಗ್ ಆಗಿದೆ. ಸೊ ಹಾಗಾಗಿ ಎಲ್ಲ ಸಿದ್ಧತೆಗಳನ್ನು ಕೂಡ ಸಿಬ್ಬಂದಿಗಳು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ರಾತ್ರಿ ಯಾವ ರೀತಿ ಕಲರ್ಫುಲ್ ಆಗಿರುತ್ತೆ ಅನ್ನುವಂಥದ್ದು, ಜೊತೆಗೆ ರಾತ್ರಿ 1 ಗಂಟೆ ತನಕ ಅವರಿಗೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಪವಿತ್ರ. ಪಬ್ಗಳು ಅಂದರೆ ಸೆಂಟರ್ ಆಫ್ ಅಟ್ರಾಕ್ಷನ್, ಹೋಗ್ತಾರೆ ಜನ. ಆಲ್ರೆಡಿ ಅಡ್ವಾನ್ಸ್ ಬುಕ್ಕಿಂಗ್ ಆಗಿರುತ್ತೆ. ಅದಕ್ಕೆ ಬೇಕಾದ ತಯಾರಿಗಳನ್ನೂ ಅವ್ರು ಮಾಡ್ಕೊಂಡಿರ್ತಾರೆ. ಅವರೇನು ಕಡಿಮೆ ಚಾರ್ಜ್ ಮಾಡಲ್ಲ. ಹಾಗಾಗಿ ಇಟ್ಸ್ ಕ್ವೈಟ್ ನ್ಯಾಚುರಲ್. ಸೊ ಒಂದು ಕಡೆ ನಿಮಗೆ ಸೆಲೆಬ್ರೇಷನ್ಗೆ ಔಟ್ಡೋರಲ್ಲಿ ಆಗುತ್ತೆ, ಮತ್ತು ಇಂಡೋರ್ನಲ್ಲಿ ಅಂತಂದರೆ ಈ ಪಬ್ಗಳೇ